ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ನಾನು ನಿಮ್ಮ ಸೌಮ್ಯಗೌಡ. ಇದನ್ನು ನಾನು ಸಿಂಪಲ್ಲಾಗಿ ಪಿಗ್ಮೆಂಟೇಷನ್ ಅಥವಾ ಬಂಗುನ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕಂತ, ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೇಕಂತ ಸಿಂಪಲ್ಲಾಗಿ ಹೇಳ್ತೀನಿ. ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಹಾಲ್ ಆಪ್ಷನ್ ಇಟ್ಕೊಳ್ಳಿ. ಅಲೋವೆರಾದಲ್ಲಿ ACE ಮತ್ತು B12 ಪೋಲಿಕ್ ಆಸಿಡ್ ಇರೋದ್ರಿಂದ ನಮಗೆ ಚರ್ಮಕ್ಕೆ ಬೇಕಾಗಿರುವಂತಹ ನೀರಿನ ಪ್ರಮಾಣ 95% ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ. ಮತ್ತು ನಮಗೆ ಯಾವುದೇ ರೀತಿ ಮೊಡವೆ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ. ಮತ್ತು ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಬನ್ನಿ ವಿಡಿಯೋದೊಳಗೆ ಹೋಗೋಣ. ನಾನು ಆಲ್ರೆಡಿ ನೋಡಿ ಒಂದು ಅಲೋವೆರಾದನ್ನು ತೊಗೊಂಬಂದಿದ್ದೀನಿ. ಇದನ್ನು ನೀಟಾಗಿ ಕೊಯ್ಕೊಂಡು ಮೇಲಿರೋ ಹೊಟ್ಟೆಲ್ಲನೂ ತೆಗೆಯೋಣ. ಸೊ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಾಗಿರೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೇನಾದರೂ ಪಿಗ್ಮೆಂಟೇಷನ್ ಇದ್ದರೆ 100% ಅದು ಕ್ಯೂರ್ ಆಗುತ್ತೆ. ಅದು ಯಾವ ರೀತಿ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಮಗೆ ಈ ಪಿಗ್ಮೆಂಟೇಷನ್ ಇರೋದ್ರಿಂದ ನಾವು ಯಾವುದೇ ಫಂಕ್ಷನ್ಗೆ, ಪಾರ್ಟಿಗೆ ಏನಕ್ಕೂ ಹೋಗೋಕ್ಕಾಗಲ್ಲ. ನಿಮ್ಗೇನಾದರೂ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಹೊರಟೋಗ್ಬೇಕಂದ್ರೆ ಇದನ್ನು 90 ಡೇಸ್ ಮಾಡಿ. 90 ಡೇಸ್ ಮಾಡಿದ್ಮೇಲೆ ನಿಮ್ಮ ಫೇಸ್ ನಿಮಗೆ ಗೊತ್ತಾಗುತ್ತೆ, ತುಂಬ ಕ್ಯೂರ್ ಆಗಿರುತ್ತೆ. ಸೊ ಬೇಕಾದರೆ ಮನೆಯಲ್ಲಿ ಯೂಸ್ ಮಾಡಿ, ಮತ್ತೆ ನನಗೆ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ, ಏಕೆಂದರೆ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ಈ ಅಲೋವೆರಾದಲ್ಲಿ ನಮಗೆ ಚರ್ಮಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಇರೋದ್ರಿಂದ, ಅಂದರೆ ವಿಟಮಿನ್ ACE, B12, ಪೋಲಿಕ್ ಆ್ಯಸಿಡ್ ಮತ್ತು ಖನಿಜಗಳು ಎಲ್ಲ ಇರೋದ್ರಿಂದ ಸೊ ನಮಗೆ ಇದು 99% ನಮಗೆ ಕ್ಯೂರ್ ಆಗುತ್ತೆ. ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮತ್ತು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಪಿಗ್ಮೆಂಟೇಷನ್ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ನಾನು ಜೆಲ್ ತೆಗಿತೀನಿ. ಜೆಲ್ ತೆಗೆದು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು 1 ಮಂತ್ ಆದರೂ ಯೂಸ್ ಮಾಡ್ಬೋದು. ಇನ್ನೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಬೆಸ್ಟ್. ಓಕೆ, ಬನ್ನಿ ನಾನು ಜೆಲ್ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಜೆಲ್ ತೆಗೆದುಬಿಟ್ಟು ಗಾಜಿನದ್ರಲ್ಲಿ ಸ್ಟೋರ್ ಮಾಡಿ. ಆದಷ್ಟು ಗಾಜಿಂದಿಲ್ಲ ಅನ್ನೋರು ಬೇಕಾದರೆ ನೀವು ಪ್ಲಾಸ್ಟಿಕ್ದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಡೈಲಿ ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಗ್ಲೋ ಮತ್ತು ಬ್ರೈಟ್ನೆಸ್ ಬರುತ್ತೆ. ಬೇಕಾದರೆ ಡೈಲಿ ಯೂಸ್ ಮಾಡಿ. ಅದೇ ರೀತಿ ನಮಗೆ ಸಂಪೂರ್ಣವಾಗಿ ನಮ್ಮ ಪಿಗ್ಮೆಂಟೇಷನ್ನು ನಿವಾರಣೆ ಆಗುತ್ತೆ. ಸೊ ಆಲ್ರೆಡಿ ನಾನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು 2 ಟಿಪ್ ಹೇಳಿದ್ದೀನಲ್ವ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗೋದಕ್ಕೆ. ಫಸ್ಟ್ ಒನ್ ನೋಡೋಣ ಬನ್ನಿ. ಸೊ ಫಸ್ಟ್ ಒನ್ ಈಸಿಯಾಗಿ ನೋಡಿ, ಈ ಥರ ಒಂದು ಸ್ವಲ್ಪ ಕೊಯ್ಕೊಳ್ಳಿ. ನಾನು ಆಲ್ರೆಡಿ ಕೊಯ್ದುಕೊಂಡಿದ್ದೀನಿ. ನೋಡಿ, ಇದನ್ನ ನೈಟು ನಾವು ಮಲಗೋದಕ್ಕಿಂತ ಮೊದಲು ಒಂದು 10 ನಿಮಿಷ ಈ ಥರ ಮಸಾಜ್ ಮಾಡಿ. ಅದರಲ್ಲಿ ಎಷ್ಟಿದೆ ಜೆಲ್ಲು, ಆ ಜೆಲ್ಲೆಲ್ಲನೂ ನೀಟಾಗಿ ನಮಗೆ ಸ್ಕಿನ್ಗೆ ಹೋಗಬೇಕು. ಆ ರೀತಿ ಮಸಾಜ್ ಮಾಡಿ. ನಂತರ ನೀವು ಮುಖ ತೊಳೆಯೋದಕ್ಕೆ ಹೋಗಬೇಡಿ, ಹಂಗೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನಾವು ಬರೀ ನೀರಲ್ಲಿ ಮುಖ ತೊಳ್ಕೊಳ್ಳಿ. ಹಾಗೆ 90 ಡೇಸ್ ಮಾಡಿದಾಗ ನಿಮ್ಮ ಫೇಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಇದು ಫಸ್ಟ್ ಒನ್ನು. ಮತ್ತು ಸೆಕೆಂಡ್ ಒನ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಮತ್ತೆ ನೋಡಿಸ್ತೀನಿ ಬನ್ನಿ. ಫಸ್ಟ್ ಒನ್ನು ಬೇಕಾದರೆ ಮಾಡ್ಕೊಳ್ಳಿ. ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಫ್ರೆಂಡ್ಸ್, ಇನ್ನೊಂದು ಲೈಕ್ ಮಾಡೋದಂತ ಮರಿಬೇಡಿ. ನೋಡಿ, ಈಗ ನಾನು ಆಲ್ರೆಡಿ ತೊಳ್ಕೊಂಡಿದ್ದೀನಿ. ಈಗ ಒಂದು ಟವಲ್ ತೊಗೊಂಡು ಒರೆಸ್ತಾ ಇದ್ದೀನಿ. ನೋಡಿ, ಈ ಟಿಪ್ನ ನೀವು 90 ಡೇಸ್ ಮಾಡಿದ್ರೆ ನೀವು 100% ರಿಸಲ್ಟ್ ನೀವೇ ನೋಡ್ತೀರಿ. ಓಕೆ, ಇನ್ನೊಂದು ಈ ಸೆಕೆಂಡ್ ಟಿಪ್ ನೋಡೋಣ ಬನ್ನಿ. ನೋಡಿ, ಸೆಕೆಂಡ್ ಟಿಪ್ಪು ಜೆಲ್ ತೊಗೊಂಡಿದ್ನಲ್ಲ, ಆ ಜೆಲ್ಲು ನಾನೀಗ ಕೈಗೆ ರಬ್ ಮಾಡ್ತೀನಿ. ನೋಡ್ಕೊಳ್ಳಿ, ನೀವು ಫೇಸ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿ ನೋಡಿ ಆ ಥರ ಮಸಾಜ್ ಮಾಡಿ ನೀವು ಒಂದು 15 ಮಿನಿಟ್ಸ್ ಆದಮೇಲೆ ತೊಳೀರಿ. ಮತ್ತು ನಿಮ್ಗೇನಾದರೂ ನ್ಯಾಚುರಲ್ ಡೈಲಿ ಯೂಸ್ ಮಾಡ್ತೀನಿ ಅಂದರೆ ಸಹ ಈ ಜೆಲ್ಲು ಡೈಲಿ ಯೂಸ್ ಮಾಡ್ಬೋದು. ಬೆಳಗ್ಗೆ ಆಫೀಸ್ಗೆ ಹೋಗೋರು, ಇಲ್ಲಾಂದರೆ ಮನೇಲಿರೋರು ಯಾರಾದರೂ ಆಗಲಿ ಇದನ್ನು ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಇದನ್ನು ನಾವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಏಕೆಂದರೆ ಇದು ನ್ಯಾಚುರಲ್ಲಾಗಿ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಬೇರೆ ಸಮಸ್ಯೆಗಳು ಬರಲ್ಲ. ಸೊ ಇದನ್ನು ಟ್ರೈ ಮಾಡಿ ಪ್ಲೀಸ್. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನೋಡಿ, ಈ ಥರ ಸ್ಕ್ರಬ್ ಚೆನ್ನಾಗಿ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಡಿರಿ. 15 ಮಿನಿಟ್ಸ್ ಆದಮೇಲೆ ನೀವು ಇದು ಕೈ ವಾಶ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಮುಖ ವಾಶ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಮಾಡಿ ನಿಮ್ಗೆ ರಿಸಲ್ಟ್ ನೀವೇ ನೋಡ್ತೀರಾ. ಸೊ ನೋಡಿ, ಈ ಥರ ರಿಸಲ್ಟ್ ಚೆನ್ನಾಗಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಲ್ಲಿ ಮುಖ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಮಸಾಜ್ ಮಾಡಿದ್ಮೇಲೆ 15 ಮಿನಿಟ್ಸ್ ಆದಮೇಲೆ ಡ್ರೈ ಆಗಿರುತ್ತಲ್ವ, ಆಗ ತೊಳ್ಕೊಳ್ಳಿ. ಇದು ಪಿಗ್ಮೆಂಟೇಷನ್ನು ಹೆಚ್ಚಾಗಿ ಪ್ರೆಗ್ನೆಂಟ್ ಆಗಿದ್ದಾಗ ಬರುತ್ತೆ. ಮತ್ತು ಬಿಸಿಲಲ್ಲಿ ಜಾಸ್ತಿ
ಕೆಲಸ ಮಾಡೋವ್ರಿಗೆ ಎಲ್ಲನೂ ಜಾಸ್ತಿ ಬರುತ್ತೆ. ಅದೇ ರೀತಿ ನಮಗೆ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಬರುತ್ತೆ. ಅದಕ್ಕಾಗಿ ಈ ಅಲೋವೆರಾನ ಯೂಸ್ ಮಾಡೋದ್ರಿಂದ ನಮಗೆ ಕಂಪ್ಲೀಟಾಗಿ ನಮ್ಮ ಫೇಸು ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿ ಆಗುತ್ತೆ. ನೀವು ಡೈಲಿ ಟ್ರೈ ಮಾಡಿ. ಸೊ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದೀರಿ ಅಂದರೆ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಅದೇ ರೀತಿ ನೀವು ಈ ಥರ ವೀಡಿಯೋಸ್ ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಅಲೋವೆರಾದು ಯೂಸ್ ಮಾಡಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಆದಷ್ಟು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇದು ಅಲೋವೆರಾದೇ ಆಗಿರೋದ್ರಿಂದ ಡಬ್ಬ ನಾನು ಅಲೋವೆರಾದಲ್ಲಿ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಆದಷ್ಟು ನ್ಯಾಚುರಲಾಗಿ ಯೂಸ್ ಮಾಡಿ. ಯಾವುದೇ ಮನೆಯಲ್ಲೇ ಇದನ್ನ ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿರೋದು ಯೂಸ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಅಲೋವೆರಾ ನೋಡಿ ಈ ಥರ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಡೈಲಿ ಬೆಳಗ್ಗೆ ರಾತ್ರಿ ಮಲಗೋವಾಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ನಾವು ಸಂಪೂರ್ಣವಾಗಿ ನಮ್ಮ ಚರ್ಮನ ನಾವು ಕಾಪಾಡ್ಕೊಬೋದು. ಇಲ್ಲಿವರೆಗೂ ನೋಡಿದ್ರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನೋಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ರಲ್ಲ, ಡೈಲಿ ಯೂಸ್ ಮಾಡೋದ್ರಿಂದ ನಾವು ಆರಾಮಾಗಿ ಕೆಮಿಕಲ್ ಲೆಸ್ ಒಂದು ಮನೆಮದ್ದು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.